ಬೇಕಾದ್ರೆ ಇದ್ದಂತಹ ಬಹಳ ದೊಡ್ಡ ಕನಸು ಏನು ಅಂದರೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಅಷ್ಟೇನೇನೆ. ಯಾಕೆ ಸರ್ಕಾರಿ ಬಸ್ಸಿನ ಡ್ರೈವರ್ ಆಗಬೇಕು ಅಂದ್ಕೊಂಡಿದ್ದೆ ಅಂದರೆ ನಮ್ಮಪ್ಪ ನಮ್ಮ ಅಣ್ಣನ ಸರ್ಕಾರಿ ಬಸ್ಸಿನ ಕಂಡಕ್ಟರ್ನ ಮಾಡಬೇಕು ಅಂತಿದ್ರು. ಕಂಡಕ್ಟರ್ಗಿಂತ ದೊಡ್ಡನ ಯಾರು ಅಂದರೆ ಡ್ರೈವರ್ ಅಂತ ನಮ್ಮ ಕಲ್ಪನೆ. ಅದರಿಂದ ನಮ್ಮ ಅಣ್ಣನಿಗಿಂತ ದೊಡ್ಡನಾಗೋದು ಹೇಗೆ? ನಮ್ಮ ಅಣ್ಣನಿಗಿಂತ ವಯಸ್ಸಿನಲ್ಲಂತೂ ದೊಡ್ಡನಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಣ್ಣ ಕಂಡಕ್ಟರ್ ಆದರೆ ನಾನು ಡ್ರೈವರ್ ಆದರೆ ಅದೇ ದೊಡ್ಡದು. ಇಷ್ಟೇ ನಮ್ಮ ಕನಸಿದ್ದಿದ್ದು ಲೆಕ್ಕ ಹಾಕಿ. ಅವತ್ತಿನ ಒಂದು ಕಾಲಘಟ್ಟ ಇದೆಯಲ್ಲ, ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇದ್ದಿದ್ದೇ ಇಷ್ಟು. ಆದರೆ ನಾನು ಡ್ರೈವರ್ ಆಗಲಿಲ್ಲ. ನಾನು ಓದಿದ್ದು ವಿಜ್ಞಾನ ಮತ್ತು ಗಣಿತ ತಗೊಂಡು ಹೋದೆ. ಆಮೇಲೆ ಕನ್ನಡವನ್ನು ವಿಶೇಷ ಐಚ್ಛಿಕವಾಗಿ ತೊಗೊಂಡು ಹೋದೆ. ಅದು ಬೇರೆ ಕಥೆನೇ ಇದೆ. ಅದು ಬೇರೆ ಬೇರೆ ಏನಾದೆ ಅಂತ ಡ್ರೈವರ್ ಆಗಿದ್ರೆ ನೀವು ನಾನು ಇಲ್ಲಿ ಕರೆಸ್ತಾನೆ ಇರಲಿಲ್ಲ. ನಿಮ್ಮ ಕುಲಪತಿಗಳನ್ನ ಕರ್ಕೊಂಬರೋ ಡ್ರೈವರ್ನ ಮಾಡ್ತಾ ಇದ್ರಿ ನೀವು. ಹಂಗೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನನ್ನ ಕನಸು ಅಲ್ಲಿಗೆ ನಿಲ್ಲಿಲ್ಲ ಅಂತ. ಅಂದರೆ ಯುವಜನರ ಕನಸುಗಳನ್ನು ಕೊಂದು ಹಾಕುವ ಕಾಲ ನಮ್ಮದಾಗಬಾರದು. ಯುವಜನರಿಗೆ ಕನಸು ಕಟ್ಟುವಂಥ ಒಂದು ಅವಕಾಶವನ್ನು ನಮ್ಮ ಸಂದರ್ಭ ಕಲ್ಪಿಸ್ಕೊಡ್ಬೇಕು, ನಮ್ಮ ಶಿಕ್ಷಣ ಕಲ್ಪಿಸ್ಕೊಡ್ಬೇಕು. ಅಂಥ ಕನಸುಗಳಿದ್ದಾಗ ಮಾತ್ರವೇನೇ ನಾವೇನಾದರೂ ಕನಸನ್ನು ನನಸಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಆದರೆ ಕನಸು ಕಟ್ಟಬೇಕು ನಾವು. ಭ್ರಮೆ ಬೇರೆ, ಕನಸು ಬೇರೆ. ಭ್ರಮೆಗಳೆಲ್ಲ ಬೇಕಾಗಿರೋದು, ಕನಸುಗಳು ಬೇಕಾಗಿದೆ. ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ ಅಂದ್ಕೊಳ್ಬೇಕು. ಆದರೆ ಇವತ್ತೇನಾಗಿದೆ, ಎಲ್ಲವೂ ಮಾರುಕಟ್ಟೆ ಮನೋಧರ್ಮಮಯವಾಗಿರುವ ಸಂದರ್ಭದಲ್ಲಿದ್ದೇವೆ. ಎಲ್ಲವೂ ಮಾರುಕಟ್ಟೆ. ಶಿಕ್ಷಣದಿಂದ ಹಿಡಿದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ತಜ್ಞರನ್ನು ಯಾರನ್ನಾದರೂ ಹುಡುಕ್ಬೋದಾ ಅಂತ ನೀವು ಯೋಚನೆ ಮಾಡಿ. ನೀವು ಡಾಕ್ಟರ್ ಎಚ್ ನರಸಿಂಹಯ್ಯನವರಂಥವ್ರನ್ನು ಯಾರನ್ನಾದರೂ 5 ಜನ ತೋರಿಸಿ ನೀವು ಇವತ್ತು ಕರ್ನಾಟಕದೊಳಗಡೆ ಸಿಗೋದಿಲ್ಲ. ಆದರೆ ಯಾರು ದೊಡ್ಡ ದೊಡ್ಡ ಕಾಲೇಜ್ ನಡೆಸ್ತಾರೋ, ಯಾರು ಲಕ್ಷಾಂತರ ಡೊನೇಷನ್ಗಳು ತಗೋತಾರೋ ಅವರೆಲ್ಲ ಶಿಕ್ಷಣ ತಜ್ಞರು ಅನ್ನೋ ಹೆಸರಿನಲ್ಲಿ ಬಿಂಬಿಸ್ತಾ ಇದ್ದಾರೆ. ಇವತ್ತು ಶಿಕ್ಷಣೋದ್ಯಮಿಗಳ ಕಾಲ ಇದು, ಶಿಕ್ಷಣ ತಜ್ಞರ ಕಾಲ ಅಲ್ಲ. ಶಿಕ್ಷಣ ತಜ್ಞರ ಜಾಗವನ್ನು ಶಿಕ್ಷಣೋದ್ಯಮಿಗಳು ಆಕ್ರಮಿಸಿಕೊಂಡಿರುವ ಕಾಲದ ಒಳಗಡೆ ನಾವಿದ್ದೇವೆ.